ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇದು ಅನನ್ಯ ಸಾಧನ ಮಾಸಪತ್ರಿಕೆಯ ವಿಶ್ಲೇಷಣೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುವ ವಿಧಾನ. ಸೊ ಇವತ್ತು ನಾವು ಸೆಪ್ಟೆಂಬರ್ ತಿಂಗಳಿನ ಮಾಸಪತ್ರಿಕೆಯಲ್ಲಿ ಇರ್ತಕ್ಕಂತಹ ಮುಖ್ಯವಾದ ವಿಷಯಗಳನ್ನು ನೋಡೋಣ ಹಾಗೂ ಯಾವ ರೀತಿ ಇಲ್ಲಿರ್ತಕ್ಕಂತಹ ವಿಷಯಗಳನ್ನು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವ ರೀತಿ ನಾವು ಓದಬೇಕು, ಯಾವ ರೀತಿ KS ಮೇನ್ಸ್ ಮತ್ತು IAS ಮೇನ್ಸಿಗೆ ಇಲ್ಲಿರ್ತಕ್ಕಂಥ ವಿಷಯಗಳನ್ನು ಲಿಂಕ್ ಮಾಡಿ ಓದಬೇಕು ಅಂತಕ್ಕಂಥದ್ದನ್ನು ನಾವು ಕಲಿಯೋಣ. ವಿಷಯಕ್ಕೆ ಬರೋಣ. ಇಲ್ಲಿ ಇರ್ತಕ್ಕಂತಹದ್ದು ನ್ಯಾಟ್ಸ್ ಬಗ್ಗೆ, ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಸ್ಕೀಮ್ ಅಂತೇಳಿ ಹೇಳ್ತಾರೆ, ಅಥವಾ ರಾಷ್ಟ್ರೀಯ ಶಿಷ್ಯವೃತ್ತಿ ತರಬೇತಿ ಯೋಜನೆ ಅಂತೇಳಿ ಹೇಳ್ತಾರೆ, ಈ ನ್ಯಾಟ್ಸ್ 2.0. ಸೊ ಇದನ್ನು ನಮ್ಮ ಕೇಂದ್ರದ ಶಿಕ್ಷಣ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಅವರು ಇದನ್ನು ಪೋರ್ಟಲನ್ನು ಉದ್ಘಾಟಿಸಿರ್ತಕ್ಕಂತಹದ್ದು. ಸೊ ಈ ನ್ಯಾಟ್ಸ್ 2.0 ಅಂತಿದೆ. ಸೊ ಇದರ ಮೂಲ ನ್ಯಾಟ್ಸ್ 1 ಏನಿದೆ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಏನಿದು ನ್ಯಾಟ್ಸು, ಯಾವಾಗ ಬಂತು, ಏನು, ಎಲ್ಲ ವಿಷಯಗಳನ್ನು ನಾವು ಹೆಕ್ಕಿ ತೆಗಿಬೇಕಾಗತ್ತೆ. ಈ ನ್ಯಾಟ್ಸ್ 1.0 ಈ ಸ್ಕೀಮ್ ಏನಿದೆ ಇದನ್ನು ನ್ಯಾಷನಲ್ ಅಪ್ರೆಂಟೈಸ್ ಆ್ಯಕ್ಟ್ 1961 ಈ ಅಪ್ರೆಂಟೈಸ್ ಆ್ಯಕ್ಟ್ ಮೂಲಕ ಇದನ್ನು 1973 ತಿದ್ದುಪಡಿ ತರಲಾಯಿತು. ಈ ತಿದ್ದುಪಡಿಯ ಮೂಲಕ ಬಂದಿರತಕ್ಕಂಥದ್ದೇ ಈ ನ್ಯಾಟ್ಸ್ ಅಥವಾ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಸ್ಕೀಮ್ ಅಂಥೇಳಿ ಈ 1973 ತಿದ್ದುಪಡಿಯ ಕಾಯ್ದೆ ಮೂಲಕ ಇದನ್ನು ತರಲಾಯಿತು. ಅದಾದಮೇಲೆ ಈ ಒಂದು ಯೋಜನೆಯ ಮೂಲಕ ಈಗ ಆಲ್ರೆಡಿ 100 ಕೋಟಿ ರೂಪಾಯಿಗಳನ್ನು ಸ್ಟೈಫಂಡ್ ಮೂಲಕ ಇದನ್ನು ಆಲ್ರೆಡಿ ವಿತರಿಸಲಾಗಿದೆ. ಸೊ ಕೆಲವೊಂದಿಷ್ಟು ಪರೀಕ್ಷೆಗಳಲ್ಲಿ ಈ ರೀತಿ ಸಂಖ್ಯೆಗಳನ್ನು ನೇರವಾಗಿಯೇ ಕೇಳ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಇದರ ವಿಶೇಷತೆ ಏನಪ್ಪ ಅಂತ ಹೇಳಿದರೆ, ಇದು ಆನ್ ದ ಜಾಬ್ ಟ್ರೈನಿಂಗ್ ಕೊಡ್ತಕ್ಕಂತಹದ್ದು, ಆನ್ ದ ಜಾಬ್ ಟ್ರೈನಿಂಗ್ ತರಬೇತಿಗಳನ್ನು ಕೊಡ್ತಕ್ಕಂತಹದ್ದು, ಯುವಕರಲ್ಲಿ ಕೌಶಲ್ಯತೆಯನ್ನು ತರ್ತಕ್ಕಂತಹದ್ದು, ಅದರಲ್ಲೂ ಪದವಿ ಡಿಪ್ಲೊಮಾ ಆಗಿರ್ತಕ್ಕಂಥವ್ರು, ಅದಾದಮೇಲೆ ವೃತ್ತಿಪರ ಕೋರ್ಸ್ಗಳು ಏನಿರ್ತವೆ ಸೊ ಅದಕ್ಕೆ ಒಂದು ಟ್ರೈನಿಂಗನ್ನು ಕೊಡ್ತಕ್ಕಂಥದ್ದು, ಮತ್ತು ಅದಕ್ಕೆ ಪ್ರಮಾಣಪತ್ರ, ಸರ್ಕಾರದಿಂದ ಪ್ರಮಾಣಪತ್ರನೂ ಸಹಿತ ಕೊಡ್ತಕ್ಕಂತಹದ್ದು. ಸೊ ಆವಾಗ ಉದ್ಯೋಗ ಅವಕಾಶಗಳು ಹೆಚ್ಚಾಗ್ತವೆ ನಮ್ಮ ಯುವಕರಲ್ಲಿ ಅಂಥೇಳಿ. ಈ ಒಂದು ತರಬೇತಿ ಏನಿದೆ ಇದು 6 ತಿಂಗಳಿಂದ 1 ವರ್ಷದವರೆಗೆ ಇರ್ತಕ್ಕಂತಹದ್ದು. ಈ ತರಬೇತಿಯ ಕಾಲಾವಕಾಶದಲ್ಲಿ ಸರ್ಕಾರದಿಂದ ಅವರಿಗೆ ಸ್ಟೈಪಂಡ್ ಕೂಡ ಬರುತ್ತೆ ಯುವಕರಿಗೆ. ಅದಾದಮೇಲೆ ಈ ಸ್ಟೈಪಂಡಲ್ಲಿ ಇದರ 50% ಏನಿದೆ ಇದನ್ನು ಉದ್ಯೋಗದಾತರಿಗೆ, ಅಂದರೆ ಎಂಪ್ಲಾಯರ್ಸ್, ಯಾವ ಒಂದು ಕಂಪನಿಯಲ್ಲಿ ನಾವು ಹೋಗಿರ್ತೀವಿ ಅಲ್ಲಿ ಅಪ್ರೆಂಟೈಸ್ ಆಗಿ, ಅಲ್ಲಿನ ಉದ್ಯೋಗದಾತರಿಗೆ ಅದರಲ್ಲಿ 50% ಸರ್ಕಾರ ಅವರಿಗೆ ಉದ್ಯೋಗದಾತರಿಗೆ ನೀಡ್ತಕ್ಕಂತಹದ್ದು. ಅಷ್ಟೇ ಅಲ್ಲದೆ ನಾನು ಹೇಳಿದಾಗೆ ಸರ್ಕಾರದಿಂದ ಒಂದು ಪ್ರಮಾಣಪತ್ರನೂ ಸಹಿತ ಇಲ್ಲಿ ಸಿಗುತ್ತೆ. ಅದಾದಮೇಲೆ ತಾವೆಲ್ಲ ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಉದ್ಯೋಗ ಅವಕಾಶ ಏನಿದೆ, ಉದ್ಯೋಗ ಅವಕಾಶಕ್ಕೆ ಕೇವಲ ತರಬೇತಿ ನೀಡ್ತಕ್ಕಂಥ ಉದ್ದೇಶ ಹೊರತು ಇದನ್ನು ಮುಗಿಸಿದ ತಕ್ಷಣ ಇಲ್ಲಿ ಉದ್ಯೋಗ ಸಿಗುತ್ತೆ ಅಂತಕ್ಕಂಥ ಯಾವುದೇ ರೀತಿಯಾದಂಥ ಭರವಸೆ ಇಲ್ಲ ಅಥವಾ ಗ್ಯಾರಂಟಿಯನ್ನು ಯಾರೂ ಕೊಡೋದಿಲ್ಲ. ಕೇವಲ ಅಲ್ಲಿ ತರಬೇತಿಯನ್ನು ಮಾತ್ರ ಕೊಡಲಾಗುತ್ತೆ. ಯಾಕೆ ನಾನು ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದು ಸಾರಿ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಈ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಸ್ಕೀಮ್ ಏನಿದೆ ಇದರಲ್ಲಿ ಹಲವಾರು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಕೊನೆಗೆ ಇದರ ತರಬೇತಿಯಲ್ಲಿ ಉದ್ಯೋಗದ ಭರವಸೆಯನ್ನು ಸಹಿತ ನೀಡಲಾಗುತ್ತೆ ಅಂತೇಳಿ ಏನಾದರೂ ಆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರೆ ಅದು ತಪ್ಪಾಗುತ್ತೆ. ಅದಕ್ಕೋಸ್ಕರ ಆ ದೃಷ್ಟಿಯಿಂದ ನಾನು ಇಲ್ಲಿ ಹೇಳ್ತಾ ಇರೋದು. ಅದಾದಮೇಲೆ ಈಗ ಏನು ಈ ನ್ಯಾಟ್ಸ್ 2.0 ಅಂಥೇಳಿ ತೊಗೊಂಬಂದಿದ್ದಾರೆ ಸರ್ಕಾರ. ಸೊ ಇದರಲ್ಲಿ ಇದರ ಒಂದು ಉದ್ದೇಶ ಅಥವಾ ನ್ಯಾಟ್ಸ್ 1ಗಿಂತ 2 ಯಾವ ಥರ ಡಿಫ್ರೆಂಟ್ ಅಂತ ಪ್ರಶ್ನೆ ಏನಾದರೂ ಕೇಳಿದ್ರೆ, ಈ ನ್ಯಾಟ್ಸ್ 2.0 ಏನಿದೆ ಇದರಲ್ಲಿ ಅಭ್ಯರ್ಥಿಗಳು ಮತ್ತು ಸಂಸ್ಥೆಗಳು ಅವರು ನೋಂದಾಯಿಸ್ಕೊಳ್ಳೋದಕ್ಕೆ, ಅದಾದಮೇಲೆ ಅಭ್ಯರ್ಥಿಗಳ ಅರ್ಜಿಗಳನ್ನು ಒಂದು ನಿರ್ವಹಣೆ ಮಾಡಲಿಕ್ಕೆ, ಅದನ್ನು ಸುಲಭಗೊಳಿಸಲಿಕ್ಕೆ ಈ ಆನ್ಲೈನ್ ಅಥವಾ ಡಿಜಿಟಲ್ ಒಂದು ಡ್ಯಾಶ್ ಬೋರ್ಡನ್ನು ತಂದಿರತಕ್ಕಂತಹದ್ದು ನ್ಯಾಟ್ಸ್ 2.0. ಅದಾದಮೇಲೆ ಮತ್ತೊಂದು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಉದ್ಯಮವನ್ನು ಗುರುತಿಸಲಿಕ್ಕೆ, ಯಾರಿಗೆ ಯಾವ ಒಂದು ಕೌಶಲ್ಯತೆ ಇದೆ ಅದರಲ್ಲಿ ರಿಜಿಸ್ಟರ್ ಆಗಿದ್ದರೆ, ಯಾವ ಒಂದು ಕಂಪ್ನಿ ನಮಗೆ ಈ ರೀತಿಯಾದಂಥ ಕೌಶಲ್ಯ ಇರತಕ್ಕಂಥ ವ್ಯಕ್ತಿಗಳು ಬೇಕು ಅಂಥೇಳಿ ಅವರ ಬೇಡಿಕೆಯನ್ನು ಇಟ್ಟಿರ್ತಾರೆ. ಸೊ ಅಲ್ಲಿ ಉದ್ಯೋಗ ಅವಕಾಶವನ್ನು ಹುಡುಕ್ತಾ ಇರ್ತಕ್ಕಂಥ ಯುವಕರು ಮತ್ತು
ಆ ಕಂಪನಿಗಳು ಇವರು ಎರಡನ್ನು ಲಿಂಕ್ ಮಾಡೋದಕ್ಕೆ ಒಂದು ಸಹಾಯವಾಗ್ತಕ್ಕಂಥ ಸೇತುವೆ ಇದು ಉದ್ಯಮವನ್ನು ಗುರುತಿಸಲಿಕ್ಕೆ. ಅದಾದಮೇಲೆ ಇದನ್ನು ನಾವು DBT ಅಥವಾ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರಿಗೂ ಸಹಿತ ಹೋಲಿಸ್ಕೋಬೋದು ಮೇನ್ಸ್ಗೆ ಉದಾಹರಣೆಯಾಗಿ. ಅದಾದಮೇಲೆ ಈ ಒಂದು ನ್ಯಾಟ್ಸ್ 2.0 ಅಂತ ಕೇಳೋಂಥ ಅಪ್ಲಿಕೇಶನ್ ಏನಿದೆ ಇದನ್ನು ಡೆವಲಪ್ ಮಾಡಿರ್ತಕ್ಕಂಥವರು AICTE, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ನು, ಅದಾದಮೇಲೆ ಬೋರ್ಡ್ ಆಫ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಂಥೇಳಿ ಹೇಳ್ತಾರೆ BOET. ಸೊ ಇಲ್ಲಿ ಈ BOET ಬೋರ್ಡ್ ಆಫ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಂತ ಹೇಳಿ ಬೋರ್ಡ್ ಆಫ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ಏನಿದೆ ಇದಕ್ಕೆ ಇನ್ನೊಂದು ಹೆಸರು ಸಹಿತ ಇರ್ತಕ್ಕಂಥದ್ದು, ಅದು ಬೋರ್ಡ್ ಆಫ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂತ ಹೇಳಿ ಸಹಿತ ಇರ್ತಕ್ಕಂಥದ್ದು. ಕೆಲವೊಂದು ಸಾರಿ ಪರೀಕ್ಷೆಯಲ್ಲಿ ಈ ಥರ ಹೆಸರುಗಳು ಬೇರೆ ಬೇರೆ ಇದ್ದರೆ ಅದನ್ನು ಕೊಟ್ಟು ಸಹಿತ ನಮಗೆ ಕನ್ಫ್ಯೂಸ್ ಮಾಡ್ತಿರ್ತಾರೆ. ಸೊ ಈ ಎರಡು ಹೆಸರುಗಳನ್ನು ನೀವು ನೆನಪಿಟ್ಕೋಬೇಕು. ಇದನ್ನು ಬೋರ್ಡ್ ಆಫ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಥವಾ ಬೋರ್ಡ್ ಆಫ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂತಲೂ ಸಹಿತ ಕರೀತಾರೆ. ಸೊ ಮುಂದಿನ ವಿಷಯಕ್ಕೆ ಬರೋದಾದರೆ ಇಲ್ಲಿ ಭಾರತ ಮತ್ತು WHO $85 ಮಿಲಿಯನ್ಗೆ ಒಪ್ಪಂದವನ್ನು ಹಾಕಿರ್ತಕ್ಕಂತಹದ್ದು. ಸೊ ಈ ವಿಷಯ ಏನಿದೆ ಭಾರತ ಮತ್ತು WHO ಒಪ್ಪಂದ. ಸೊ ಇಲ್ಲಿ ಮೊದಲನೇದಾಗಿ ನಾವು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಈ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಏನಿದೆ ಇದು 1948ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹದ್ದು. ಇದು ನಮ್ಮ ಸಂಯುಕ್ತ ರಾಷ್ಟ್ರ ಅಥವಾ ಯುನೈಟೆಡ್ ನೇಷನ್ ಅಂತ ಏನು ಹೇಳ್ತೀವಿ, ಆ ಯುನೈಟೆಡ್ ನೇಷನ್ನ ಒಂದು ವಿಶೇಷ ಸಂಸ್ಥೆಯು ಸಹಿತ ಆಗಿರ್ತಕ್ಕಂತಹದ್ದು. ಅದಾದಮೇಲೆ ಇದರ ಒಂದು ಪ್ರಧಾನ ಕಚೇರಿ ಇದು ಜೆನೆವಾ ಸ್ವಿಟ್ಜರ್ಲ್ಯಾಂಡಲ್ಲಿ ಇರತಕ್ಕಂತಹದ್ದು. ನಂತರ ಇಲ್ಲಿರ್ತಕ್ಕಂಥ ವಿಷಯಕ್ಕೆ ಬರೋದಾದರೆ ಈ ಒಂದು ಒಪ್ಪಂದ ಏನಿದೆ ಭಾರತ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯ ನಡುವೆ ಇರತಕ್ಕಂತಹ ಒಪ್ಪಂದ ಇದು ಸ್ವಯಂ ಪ್ರೇರಿತ ಕೊಡುಗೆ ಅಥವಾ ದಾನಿಗಳ ಒಪ್ಪಂದ ಅಂತ ಹೇಳಿ ಸಹಿತ ಇಲ್ಲಿ ಕೊಟ್ಟಿರ್ತಕ್ಕಂತಹದ್ದು. ಈ ಕೊಡುಗೆಗಳಲ್ಲಿ ಎರಡು ರೀತಿ ಇರ್ತವೆ, ಒಂದು ಮೌಲ್ಯಮಾಪನದ ಕೊಡುಗೆ, ಇನ್ನೊಂದು ಸ್ವಯಂ ಪ್ರೇರಿತ ಕೊಡುಗೆ. ಈ ಮೌಲ್ಯಮಾಪನ ಕೊಡುಗೆಯಲ್ಲಿ ಪ್ರತಿಯೊಂದು ರಾಷ್ಟ್ರ ಯಾರ್ಯಾರು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ಗೆ ಮೆಂಬರ್ಸ್ ಇರ್ತಾರೆ ಅವರು ಅವರ GDPಯಲ್ಲಿ ಇಷ್ಟಿಷ್ಟು ಪರ್ಸೆಂಟೇಜನ್ನು WHಗೆ ಕೊಡಬೇಕು ಅಂತಕ್ಕಂಥ ಇರುತ್ತೆ. ಅದನ್ನು ಪ್ರತಿಯೊಂದು ಸದಸ್ಯರು ಸಹಿತ ಕೊಡಬೇಕು. ಅದಾದಮೇಲೆ ಬರೋದು ಸ್ವಯಂ ಪ್ರೇರಿತ, ಇದು ಭಾರತ ತಾನಾಗಿಯೇ ಸ್ವಯಂ ಆಗಿ ಕೊಡ್ತಕ್ಕಂತಹ ಒಂದು ಕೊಡುಗೆ ಆಗಿರೋದು. ಸೊ ಇಲ್ಲಿ ಇದರ ಮೂಲ ಉದ್ದೇಶ ಬಂದು ಇದು ಗ್ಲೋಬಲ್ ಟ್ರೆಡಿಷನಲ್ ಮೆಡಿಸಿನ್ ಸೆಂಟರನ್ನು 2022ರಲ್ಲಿಯೇ ಸ್ಥಾಪನೆಯ ಮಾಡಬೇಕು ಅಂತಕ್ಕಂತಹ ಉದ್ದೇಶ. ಸೊ ಆ ಒಂದು ಉದ್ದೇಶದಿಂದ ಗುಜರಾತ್ನಲ್ಲಿ ಈ ಒಂದು ಟ್ರೆಡಿಷನಲ್ ಮೆಡಿಸಿನ್ ಸೆಂಟರನ್ನು ಸ್ಥಾಪನೆಗೊಳಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಭಾರತ $85 ಮಿಲಿಯನ್ ಒಪ್ಪಂದವನ್ನು ಹಾಕಿಕೊಂಡಿರ್ತಕ್ಕಂತಹದ್ದು. ಸೊ ಈ ಗ್ಲೋಬಲ್ ಟ್ರೆಡಿಷನಲ್ ಮೆಡಿಸಿನ್ ಸೆಂಟರ್ನ ಉದ್ದೇಶ ಏನಂತ ಹೇಳಿದರೆ ನಮ್ಮಲ್ಲಿರ್ತಕ್ಕಂಥ ಟ್ರೆಡಿಷನಲ್ ಮೆಡಿಸಿನ್ ಏನಿದ್ದಾವೆ ಈ ಯುನಾನಿ, ಸಿದ್ಧ ಮತ್ತು ಆಯುರ್ವೇದ ಇವುಗಳ ಮೇಲೆ ಸಂಶೋಧನೆಯನ್ನು ನಡೆಸ್ತಕ್ಕಂತಹದ್ದು. ಅದಾದಮೇಲೆ ಅಲ್ಲಿ ತರಬೇತಿಗಳನ್ನು ಸಹಿತ ಕೊಡ್ತಕ್ಕಂತಹದ್ದು ಯುವಕರಿಗೆ. ಸೊ ಅಲ್ಲಿ ಉದ್ಯೋಗ ಸೃಷ್ಟಿಯನ್ನು ಒಂದು ಕಡೆ ಆದರೆ ಮತ್ತು ಇನ್ನೊಂದು ಕಡೆ ನಾವು ಈ ಸಂಶೋಧನೆಯನ್ನು ಸಹಿತ ನಡೆಸ್ಬೋದು ಟ್ರೆಡಿಷನಲ್ ಮೆಡಿಸಿನ್ಗಳ ಮೇಲೆ. ಸೊ ಈ ಒಂದು ಉದ್ದೇಶಕ್ಕಾಗಿ ಭಾರತ ಈ ಒಂದು ಸಹಿಯನ್ನು ಹಾಕಿಕೊಂಡಿರ್ತಕ್ಕಂತಹದ್ದು. ಸೊ ಅದಾದಮೇಲೆ ಈ ವಿಷಯನ ಬೇರೆ ಬೇರೆ ಕಡೆಗೆ ನಾವು ಲಿಂಕ್ ಎಲ್ಲಿ ಮಾಡಬಹುದಪ್ಪ ಅಂತ ಹೇಳಿದರೆ ಇದು ಸುಸ್ಥಿರ ಅಭಿವೃದ್ಧಿ ಅಂತ ಹೇಳಿದರೆ ಸಸ್ಟೈನಬಲ್ ಡೆವಲಪ್ಮೆಂಟು. ಈ ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ನಮ್ಮ ಭಾರತದ ಕೊಡುಗೆ ಏನು ಅಂತ ಹೇಳಿ ಒಂದು ಉದಾಹರಣೆಯನ್ನು ಸಹಿತ KS ಮೇನ್ಸು ಮತ್ತು IAS ಮೇನ್ಸಲ್ಲಿ ಸಹಿತ ಇದನ್ನು ಉಪಯೋಗಿಸ್ಕೋಬೋದಾಗಿದೆ. ಅದಾದಮೇಲೆ ಈ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನಲ್ಲಿ ಇವತ್ತು 194 ಸದಸ್ಯರು ಸಹಿತ ಇರ್ತಕ್ಕಂಥದ್ದು, ಅದನ್ನು ಸಹಿತ ನೆನ್ಪಿಟ್ಕೊಳ್ಳಿ. ಮುಂದಿನ ಒಂದು ವಿಷಯ ಇದು ಮುಂಬೈನ ಜವಾಹರ್ಲಾಲ್ ನೆಹರು ಪೋರ್ಟ್ ಅಥಾರಿಟಿ ಅಲ್ಲಿ ಒಂದು ಸಮಗ್ರ ಕೃಷಿಯ ರಫ್ತು ಸೌಲಭ್ಯವನ್ನು ನಿರ್ಮಿಸಲಾಗಿದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ವಿಷಯ ಒಂದು ಕಡೆ ಆದರೆ ಮತ್ತೊಂದು ಕಡೆ ನಾವೀಗ ಇದನ್ನು ಯಾವ ರೀತಿ ಬೇರೆ ಬೇರೆ ವಿಷಯಕ್ಕೆ ಲಿಂಕ್ ಮಾಡ್ಬೋದು ಅಂತಕ್ಕಂತ ಹೇಳಿ ನೋಡಿದರೆ ಮೊದಲನೇದಾಗಿ ಕೃಷಿಯ ಅಭಿವೃದ್ಧಿಯಲ್ಲಿ ಸರ್ಕಾರದ ಒಂದು ಯೋಜನೆಗಳು ಏನಿದ್ದಾವೆ, ಸರ್ಕಾರ ಯಾವ ರೀತಿ ಕೆಲವೊಂದಿಷ್ಟು ಸ್ಟೆಪ್ಸ್ಗಳನ್ನು ತಗೊತಾ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ತಗೋಬೋದು. ಅದಾದಮೇಲೆ ಸರಬರಾಜು ಮಾಡೋದಕ್ಕೆ ಯಾವ ರೀತಿ ಸರ್ಕಾರ ಒಂದು ಸಹಾಯ ಹಸ್ತವನ್ನು ನೀಡ್ತಾ ಇದೆ ಮತ್ತು ಸರಬರಾಜಿನ ಖರ್ಚು ವೆಚ್ಚವನ್ನು ಕಡಿಮೆ ಮಾಡೋದಕ್ಕೆ ಯಾವ ರೀತಿ ಸರ್ಕಾರ ಒಂದಿಷ್ಟು ಯೋಜನೆಗಳನ್ನು ತಗೊತಾ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ.
ಅದಾದಮೇಲೆ ಮೂಲ ಸೌಕರ್ಯದ ವ್ಯವಸ್ಥೆಗಳು, ಆಮೇಲೆ ವ್ಯಾಪಾರ ವಹಿವಾಟು ಮಾಡೋದಕ್ಕೆ ಯಾವ ರೀತಿ ವ್ಯವಸ್ಥೆಗಳನ್ನು ಮಾಡಿಕೊಡಲಾಗ್ತಾ ಇದೆ, ಇವೆಲ್ಲದಕ್ಕೂ ಸಹಿತ ನೀವು ಇದನ್ನು ಲಿಂಕ್ ಮಾಡಿ ಉದಾಹರಣೆಗಳನ್ನಾಗಿ ಸಹಿತ ಉಪಯೋಗಿಸ್ಕೋಬೋದು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ಮುಂಬೈನ ಜವಾಹರ್ಲಾಲ್ ನೆಹರು ಪೋರ್ಟ್ ಅಥಾರಿಟಿಯ ಸಮಗ್ರ ಕೃಷಿ ರಫ್ತು ಏನಿದೆ, ಸೊ ಇಲ್ಲಿ ಶೇಖರಣೆಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಮತ್ತು ನಮ್ಮ ದೇಶದಿಂದ ಬೇರೆ ದೇಶಗಳಿಗೆ ರಫ್ತನ್ನು ಮಾಡಲಿಕ್ಕೆ ಅಲ್ಲಿ ವ್ಯಾಪಾರಿಗಳಿಗೆ ಮತ್ತು ರೈತರಿಗೆ ಸಹಾಯವಾಗುವ ನಿಟ್ಟಿನಲ್ಲಿಯೂ ಸಹಿತ ಸಹಾಯವಾಗುತ್ತೆ. ಅದಾದಮೇಲೆ ನೆಕ್ಸ್ಟು ನಾವಿಲ್ಲಿ ತುಂಬ ಮುಖ್ಯವಾದಂಥ ವಿಷಯ ಅಂತ ಹೇಳಿದರೆ ವಧವನ್ ಬಂದರಿನ ಬಗ್ಗೆ ಕೊಟ್ಟಿರ್ತಕ್ಕಂತಹದ್ದು. ಈ ವಧವನ್ ಬಂದರ್ ಇದು ಮಹಾರಾಷ್ಟ್ರದಲ್ಲಿ ಇರತಕ್ಕಂತಹದ್ದು. ಸೊ ಈ ವಧವನ್ ಬಂದರ ವಿಶೇಷತೆ ಏನಪ್ಪ ಅಂತ ಹೇಳಿದರೆ ಇದು ಒಂದು ಗ್ರೀನ್ಫೀಲ್ಡ್ ಬಂದರ್ ಆಗಿರ್ತಕ್ಕಂತಹದ್ದು. ಸೊ ಯಾವುದೇ ಒಂದು ಮೂಲ ಸೌಕರ್ಯಗಳಾಗಲಿ, ಸೊ ಇಲ್ಲಿ ಅಥವಾ ಇನ್ಫ್ರಾಸ್ಟ್ರಕ್ಚರ್ಗಳಾಗಲಿ, ಸೊ ಇಲ್ಲಿ ಎರಡು ರೀತಿಯ ವಿಂಗಡಿಸಲಾಗುತ್ತೆ. ಒಂದು ಗ್ರೀನ್ ಫೀಲ್ಡ್ ಅಂಥೇಳಿ ಹೇಳ್ತಾರೆ, ಇನ್ನೊಂದು ಬ್ರೌನ್ ಫೀಲ್ಡ್ ಅಂಥೇಳಿ ಹೇಳ್ತಾರೆ. ಸೊ ಈ ಗ್ರೀನ್ ಫೀಲ್ಡ್ ಅಂತ ಹೇಳಿದರೆ ಅಲ್ಲಿ ಹೊಸದಾಗಿ ನಿರ್ಮಾಣವನ್ನು ಮಾಡೋದಕ್ಕೆ ಗ್ರೀನ್ ಫೀಲ್ಡ್ ಅಂತ ಹೇಳ್ತಾರೆ. ಬ್ರೌನ್ ಫೀಲ್ಡ್ ಅಂದರೆ ಅಲ್ಲಿ ಆಲ್ರೆಡಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ಇನ್ನಷ್ಟು ಅಭಿವೃದ್ಧಿ ಮಾಡೋದಕ್ಕೆ ಅದನ್ನು ಬ್ರೌನ್ ಫೀಲ್ಡ್ ಅಂತೇಳಿ ಹೇಳ್ತಾರೆ. ಸೊ ಇಲ್ಲಿ ಈ ವಧವನ್ ಬಂದರೇನಿದೆ ಇದು ಒಂದು ಗ್ರೀನ್ ಫೀಲ್ಡ್ ಬಂದರು ಇದು. ಸೊ ಅದಾದಮೇಲೆ ಇದರ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತ ಹೇಳಿದರೆ ಇದು ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ನಿರ್ಮಾಣಗೊಂಡಿರೋದು ಅಥವಾ PPP ಅಂತೇಳಿ ಹೇಳ್ತೀವಿ ನಾವು, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಆ ಒಂದು ಯೋಜನೆಯಡಿ ಬಂದಿರತಕ್ಕಂತಹದ್ದು. ಕೆಲವು ಸಾರಿ ಪರೀಕ್ಷೆಯಲ್ಲಿ ಡೈರೆಕ್ಟ್ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಈ ವಧವನ್ ಬಂದರಿನ ವಿಶೇಷತೆ ಇದು ಗ್ರೀನ್ ಫೀಲ್ಡಾ ಅಥವಾ ಬ್ರೌನ್ ಫೀಲ್ಡಾ ಅಥವಾ ಇದು ಕೇವಲ ಸಾರ್ವಜನಿಕ ಒಂದು ಸಹಭಾಗಿತ್ವದಲ್ಲಿ ಮಾತ್ರ ಬಂತ ಅಥವಾ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಬಂತ ಅಂಥೇಳಿ ಪ್ರಶ್ನೆಗಳನ್ನು ಕೇಳ್ತಕ್ಕಂತಹ ಸಾಧ್ಯತೆ ಇದೆ. ಸೊ ಅದಕ್ಕೋಸ್ಕರ ಈ ಮುಖ್ಯವಾದ ವಿಷಯಗಳನ್ನು ನೆನಪಿಟ್ಕೊಳ್ಳಿ ಮತ್ತು ಯಾವ ರೀತಿ ಮೇನ್ಸ್ಗೆ ನಾವು ಲಿಂಕ್ ಮಾಡ್ಬೋದು ಅದನ್ನು ಸಹಿತ ನೀವು ಇಲ್ಲಿ ಕಲಿಬೇಕಾಗುತ್ತೆ. ಸೊ ಇದಿಷ್ಟು ಇವತ್ತಿನ ಒಂದು ಅನನ್ಯ ಸಾಧನ ಮಾಸಪತ್ರಿಕೆಯ ವಿಶ್ಲೇಷಣೆ. ಎಲ್ರಿಗೂ ಧನ್ಯವಾದ.